ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ರೋಮಾಂಚನಕಾರಿ ಇತಿಹಾಸವಿರುತ್ತದೆ. ನಾವು ಪ್ರತಿನಿತ್ಯ ಮನೆಯ ಅಂಗಳದಲ್ಲಿ ಪೂಜಿಸುವ ಪವಿತ್ರ ತುಳಸಿ ದೇವಿ ಕೇವಲ ಒಂದು ಸಸ್ಯವಲ್ಲ. ಆಕೆ ಅಪೂರ್ವ ಭಕ್ತಿ, ಅಪ್ರತಿಮ ಪಾತಿವ್ರತ್ಯ ಮತ್ತು ಮಹಾನ್ ತ್ಯಾಗದ ಸಂಕೇತ. ಇಂತಹ ತುಳಸಿ ದೇವಿ ಭೂಲೋಕಕ್ಕೆ ಏಕೆ ಬಂದಳು, ಇಲ್ಲಿ ಏಕೆ ನೆಲೆಸಿದಳು ಎಂಬಂತಹ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಮುಂದೆ ಉತ್ತರ ದೊರೆಯಲಿದೆ. ಜೊತೆಗೆ ಸ್ವತಃ ಸೃಷ್ಟಿಪಾಲಕನಾದ ಭಗವಾನ್ ವಿಷ್ಣು ಕಲ್ಲಾಗಿ ಪರಿವರ್ತನೆಯಾಗಲು ಮತ್ತು ಆ ಕಲ್ಲಿಗೆ ತುಳಸಿ ದೇವಿಯನ್ನು ಮದುವೆ ಮಾಡಬೇಕಾದ ಸಂದರ್ಭ ಏಕೆ ಬಂತು ಎಂಬ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಒಬ್ಬ ಪತಿವ್ರತೆಯ ಶಕ್ತಿಯ ಮುಂದೆ ಸ್ವತಃ ಮುಕ್ಕಣ್ಣ ಶಿವ ಮತ್ತು ವಿಷ್ಣು ಕೂಡ ತಲೆಬಾಗಬೇಕಾದ ಅನಿವಾರ್ಯತೆ ಏನಿತ್ತು ಎಂಬುದನ್ನು ಈ ವಿಶೇಷ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪುರಾಣಗಳಲ್ಲೇ ಅತ್ಯಂತ ರೋಚಕವಾದ, ನೋವಿನಿಂದ ಕೂಡಿದ ಮತ್ತು ಅಷ್ಟೇ ಪವಿತ್ರವಾದ ಮಹಾಕಥೆಯನ್ನು ಇಂದು ತಿಳಿಯಲಿದ್ದೇವೆ. ಇದು ಜಲಂಧರನ ಜನನ, ಆತನ ಧರ್ಮಪತ್ನಿ ರುದ್ರಾಳ ಅಖಂಡ ಪತಿವ್ರತ ಧರ್ಮ, ಭಗವಾನ್ ಶ್ರೀ ವಿಷ್ಣು ಮಾಡಿದ ಮಹಾಮೋಸ, ವೃಂದ ನೀಡಿದ ಭಯಾನಕ ಶಾಪ ಮತ್ತು ಭೂಮಿಗೆ ಸಾಲಿಗ್ರಾಮದ ರೂಪದಲ್ಲಿ ಬಂದಂಥ ವಿಷ್ಣು. ಈ ಎಲ್ಲ ಇತಿಹಾಸಪೂರ್ವಕವಾದ ವಿಚಾರಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಇಂದಿಗೂ ನಿಗೂಢವಾಗಿರುವಂತಹ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ದೊರೆಯುವುದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಕತೆ ನಿಮ್ಮ ಭಕ್ತಿಯ ಭಾವನೆಯನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂಬುದು ನನ್ನ ಅನಿಸಿಕೆ. ಹಾಗಾದರೆ ಬನ್ನಿ ಈ ಅದ್ಭುತ ಪೌರಾಣಿಕ ಕಥೆಯನ್ನು ಆರಂಭಿಸೋಣ. ಕತೆ ಆರಂಭವಾಗುವುದು ಸಮುದ್ರರಾಜನ ಸನ್ನಿಧಿಯಲ್ಲಿ. ಒಮ್ಮೆ ದೇವರ್ಷಿ ನಾರದರು ಮತ್ತು ಇಂದ್ರದೇವನ ನಡುವೆ ಅಹಂಕಾರದ ಮಾತುಕತೆ ನಡೆದು ಮಹಾದೇವನ ಕ್ರೋಧಾಗ್ನಿ ಜಾಗೃತವಾಗುತ್ತದೆ. ಶಿವನ ಮೂರನೇ ಕಣ್ಣಿನ ತೇಜಸ್ಸು ಹಾಗೂ ಕ್ರೋಧದ ಒಂದು ಅಂಶವು ಸಮುದ್ರದ ನೀರನ್ನು ಸ್ಪರ್ಶಿಸುತ್ತದೆ. ಶಿವನ ಕ್ರೋಧಾಗ್ನಿ ಮತ್ತು ಸಮುದ್ರದ ನೀರಿನ ಮಿಲನದಿಂದ ಒಂದು ಅದ್ಭುತ ಬಾಲಕನು ಜನ್ಮ ತಾಳುತ್ತಾನೆ. ಆ ಮಗು ಹುಟ್ಟುತ್ತಲೇ ಇಡೀ ಬ್ರಹ್ಮಾಂಡ ನಡುಗುವಂತೆ ಜೋರಾಗಿ ಅಳತೊಡಗುತ್ತದೆ. ಆ ಅಳುವಿನ ಶಬ್ದಕ್ಕೆ ದೇವಲೋಕದ ಸಿಂಹಾಸನಗಳು ಕಂಪಿಸುತ್ತವೆ. ಮಗುವಿನ ಆರ್ಭಟವನ್ನು ಕೇಳಿ ಬ್ರಹ್ಮದೇವನು ಸ್ವತಃ ಅಲ್ಲಿಗೆ ಧಾವಿಸಿ ಬರುತ್ತಾನೆ. ಬ್ರಹ್ಮದೇವನು ಆ ಮಗುವನ್ನು ಎತ್ತಿಕೊಂಡಾಗ ಆ ಪುಟ್ಟ ಮಗು ಬ್ರಹ್ಮನ ಗಡ್ಡವನ್ನು ಎಷ್ಟು ಗಟ್ಟಿಯಾಗಿ ಹಿಡಿಯುತ್ತೆಂದರೆ ಬ್ರಹ್ಮದೇವನ ಕಣ್ಣುಗಳಿಂದ ನೀರು ಬರುತ್ತದೆ. ಆಗ ಬ್ರಹ್ಮದೇವನು ಈ ಮಗುವಿನ ಪರಾಕ್ರಮವನ್ನು ಕಂಡು ಆಶ್ಚರ್ಯಚಕಿತನಾಗಿ, ಈತ ಸಮುದ್ರ ಮತ್ತು ಶಿವನ ಕ್ರೋಧದಿಂದ ಜನಿಸಿದ್ದಾನೆ, ಸಮುದ್ರದ ಜಲವನ್ನು ಆಳುವವನಾಗುತ್ತಾನೆ, ಆದ್ದರಿಂದ ಈತನಿಗೆ ಜಲಂಧರ ಎಂದು ಹೆಸರಿಡಬೇಕೆಂದು ತಿಳಿಸುತ್ತಾನೆ. ನಂತರ ಜಲಂಧರನಿಗೆ ಒಂದು ಅಪೂರ್ವ ವರವನ್ನೂ ಸಹ ನೀಡುತ್ತಾನೆ. ನಿನ್ನನ್ನು ಯಾವುದೇ ದೇವತೆಗಳು, ಯಕ್ಷರು ಅಥವಾ ಗಂಧರ್ವರು ಕೊಲ್ಲಲು ಸಾಧ್ಯವಿಲ್ಲ. ನಿನ್ನ ಸಾವು ಕೇವಲ ನಿನ್ನ ಪತ್ನಿಯ ಧರ್ಮದ ಮೇಲೆ ಮತ್ತು ಸ್ವತಃ ಮಹಾದೇವನ ಕೈಯಿಂದ ಮಾತ್ರ ಸಾಧ್ಯ ಎಂದು ಭವಿಷ್ಯ ನುಡಿಯುತ್ತಾನೆ. ಜಲಂಧರನು ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಅಸುರರ ಗುರುಗಳಾದ ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಳ್ಳುತ್ತಾನೆ. ಆತ ಅಸುರ ಸಾಮ್ರಾಜ್ಯದ ಚಕ್ರವರ್ತಿಯಾಗುತ್ತಾನೆ. ಆತನ ಭುಜಬಲ ಮತ್ತು ಪರಾಕ್ರಮ ಅಪ್ರತಿಮವಾಗಿರುತ್ತದೆ. ಆತ ಸಮುದ್ರದ ಮೇಲಿನ ತನ್ನ ಅಧಿಕಾರವನ್ನು ಸ್ಥಾಪಿಸಿ ದೇವತೆಗಳಿಗೂ ಸವಾಲು ಹಾಕಲು ಸಿದ್ಧನಾಗುತ್ತಾನೆ. ತನ್ನ ಅಪಾರ ಶಕ್ತಿಯ ಮದದಿಂದ ಜಲಂಧರನು ದೇವಲೋಕದ ಮೇಲೆ ಯುದ್ಧ ಸಾರಿದನು. ಇಂದ್ರದೇವನನ್ನು ಸೋಲಿಸಿ ದೇವಲೋಕವನ್ನು ತನ್ನ ವಶಕ್ಕೆ ಪಡೆದುಕೊಂಡನು. ದೇವತೆಗಳ ಸಂಪತ್ತು ಮತ್ತು ವೈಭವವನ್ನು ಕಬಳಿಸಿದನು. ದೇವತೆಗಳೆಲ್ಲರೂ ಪ್ರಾಣಭಯದಿಂದ ಓಡಿ ಹೋಗಿ ಬ್ರಹ್ಮದೇವ ಮತ್ತು ವಿಷ್ಣುವಿನ ಮೊರೆ ಹೋದರು. ತಮ್ಮನ್ನು ರಕ್ಷಿಸುವಂತೆ ವಿನಂತಿಸಿಕೊಂಡರು. ಆಗ ಭಗವಾನ್ ವಿಷ್ಣುವು ದೇವತೆಗಳಿಗೆ ಹೀಗೆ ಹೇಳಿದರು: ಜಲಂಧರನು ಸಮುದ್ರದ ಮಗ. ಲಕ್ಷ್ಮೀದೇವಿಯು ಸಮುದ್ರದಿಂದಲೇ ಪ್ರತ್ಯಕ್ಷಳಾದಳು. ಆ ನಂಟಿನಿಂದ ಜಲಂಧರನು ನನಗೆ ಸಹೋದರನಿದ್ದಂತೆ. ಅಲ್ಲದೆ ಅವನ ಪತ್ನಿ ವೃಂದ ನನ್ನ ಪರಮಭಕ್ತೆ. ಆಕೆಯ ಪಾತಿವ್ರತ್ಯದ ಶಕ್ತಿಯನ್ನು ಮೀರಿ ನಾನು ಯುದ್ಧ ಮಾಡಲು ಸಾಧ್ಯವಿಲ್ಲ
ಎಂದು ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಕೊನೆಗೆ ದೇವತೆಗಳು ಕೈಲಾಸಕ್ಕೆ ತೆರಳಿ ಮಹಾದೇವನಿಗೆ ಶರಣಾದರು. ಇದೇ ಸಮಯದಲ್ಲಿ ಜಲಂಧರನ ಅಹಂಕಾರ ಮತ್ತಷ್ಟು ಹೆಚ್ಚಾಯಿತು. ಪಾರ್ವತಿ ದೇವಿಯ ಸೌಂದರ್ಯದ ಬಗ್ಗೆ ಕೇಳಿದ ಜಲಂಧರನು ಆಕೆಯನ್ನು ಪಡೆಯಬೇಕೆಂಬ ದುರ್ಬುದ್ಧಿಯನ್ನು ಹೊಂದಿದನು. ಇದೇ ಅವನ ವಿನಾಶಕ್ಕೆ ಕಾರಣವಾದ ಮಹಾ ತಪ್ಪಾಯಿತು. ಮಹಾದೇವನು ರಣರಂಗಕ್ಕೆ ಇಳಿಯುವ ನಿರ್ಧಾರ ಕೈಗೊಂಡನು. ಶಿವ ಮತ್ತು ಜಲಂಧರನ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಹಲವಾರು ದಿನಗಳ ಕಾಲ, ವಾರಗಳ ಕಾಲ ಯುದ್ಧ ಮುಂದುವರಿಯಿತು. ಮಹಾದೇವನ ತ್ರಿಶೂಲ ಮತ್ತು ದಿವ್ಯಾಸ್ತ್ರಗಳು ಜಲಂಧರನ ಮೇಲೆ ಪ್ರಹಾರ ಮಾಡುತ್ತಿದ್ದವು. ಆದರೆ ಜಲಂಧರನಿಗೆ ಗಾಯಗಳಾಗುತ್ತಿದ್ದರೂ ಅವನಿಗೆ ಮರಣವಾಗುತ್ತಿರಲಿಲ್ಲ. ಇದನ್ನು ಕಂಡು ದೇವತೆಗಳೆಲ್ಲರೂ ಆಶ್ಚರ್ಯಚಕಿತರಾದರು. ಯುದ್ಧ ಭೂಮಿಯಿಂದ ದೂರದಲ್ಲಿದ್ದ ರುಂದಾಳು ತನ್ನ ಪತಿಯ ವಿಜಯಕ್ಕಾಗಿ ಕಠಿಣ ಪೂಜೆ ಮತ್ತು ಅನುಷ್ಠಾನದಲ್ಲಿ ನಿರತಳಾಗಿದ್ದಳು. ಆಕೆಯ ಅಖಂಡ ಪತಿವ್ರತಾ ಧರ್ಮವೇ ಜಲಂಧರನಿಗೆ ಅದೃಶ್ಯ ರಕ್ಷಣಾ ಕವಚವಾಗಿತ್ತು. ಅದೇ ಕವಚವು ಮಹಾದೇವನ ಶಕ್ತಿಯನ್ನು ತಡೆಯುತ್ತಿತ್ತು. ಈ ರಹಸ್ಯವನ್ನು ತಿಳಿಯದೆ ಜಲಂಧರನನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು. ಆಗ ದೇವತೆಗಳು ಹೊಸ ಮಾರ್ಗವನ್ನು ಹುಡುಕಲು ಆರಂಭಿಸಿದರು. ಯುದ್ಧ ಭೂಮಿಯಲ್ಲಿ ಶಿವನಿಗೂ ಜಲಂಧರನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಇದನ್ನು ಕಂಡು ದೇವತೆಗಳೆಲ್ಲರೂ ತೀವ್ರ ಚಿಂತೆಗೆ ಒಳಗಾದರು. ಆಗ ದೇವರ್ಷಿ ನಾರದರು ಒಂದು ಮಹಾರಹಸ್ಯವನ್ನು ತಿಳಿಸಿದರು. ರುಂದಾಳ ಪತಿವ್ರತ್ಯ ಅಖಂಡವಾಗಿರುವವರೆಗೂ ಜಲಂಧರನಿಗೆ ಮರಣವಿಲ್ಲ ಎಂದು ಹೇಳಿದರು. ಆ ರಕ್ಷಣಾ ಕವಚವನ್ನು ಮೊದಲು ಭಂಗಗೊಳಿಸಬೇಕು ಎಂದು ವಿವರಿಸಿದರು. ಈ ಕಠಿಣ ಕಾರ್ಯವನ್ನು ಮಾಡಲು ಯಾವ ದೇವತೆಯೂ ಮುಂದೆ ಬರಲಿಲ್ಲ. ಕೊನೆಗೆ ಲೋಕ ಕಲ್ಯಾಣಕ್ಕಾಗಿ ಭಗವಾನ್ ಶ್ರೀ ವಿಷ್ಣುವೇ ಈ ಜವಾಬ್ದಾರಿಯನ್ನು ಸ್ವೀಕರಿಸಿದರು. ತನ್ನ ಪರಮಭಕ್ತೆಯಾದ ರುಂದಾಳಿಗೆ ಮೋಸ ಮಾಡಬೇಕಾದ ಅನಿವಾರ್ಯತೆ ವಿಷ್ಣುವಿಗೆ ಎದುರಾಯಿತು. ದೇವತೆಗಳ ರಕ್ಷಣೆಗೆ ಇದು ಒಂದೇ ಮಾರ್ಗವಾಗಿತ್ತು. ವಿಷ್ಣುವು ತನ್ನ ಮಾಯಾಶಕ್ತಿಯನ್ನು ಬಳಸಲು ನಿರ್ಧರಿಸಿದರು. ವಿಷ್ಣುವು ಒಬ್ಬ ಸಾಧುವಿನ ವೇಷಧರಿಸಿ ರುಂದಾಳಿದ್ದ ಸ್ಥಳಕ್ಕೆ ಬಂದರು. ಅಷ್ಟರಲ್ಲಿ ವಿಷ್ಣುವಿನ ಮಾಯೆಯಿಂದ ಇಬ್ಬರು ರಾಕ್ಷಸರು ಪ್ರತ್ಯಕ್ಷರಾಗಿ ರುಂದಾಳ ಮೇಲೆ ದಾಳಿ ಮಾಡಿದರು. ಭಯದಿಂದ ಓಡಿದ ರುಂದಾಳನ್ನು ಆ ಸಾಧು ರಕ್ಷಿಸಿದನು. ಇದನ್ನು ಕಂಡು ರುಂದಾಳಿಗೆ ಸಾಧುವಿನ ಮೇಲೆ ಅಪಾರ ಗೌರವ ಮೂಡಿತು. ತನ್ನ ಪತಿಯ ಯುದ್ಧದ ಸ್ಥಿತಿಯನ್ನು ತಿಳಿಸುವಂತೆ ಆಕೆ ಬೇಡಿಕೊಂಡಳು. ಆಗ ವಿಷ್ಣುವು ತನ್ನ ಮಾಯೆಯಿಂದ ಇಬ್ಬರು ವಾನರರನ್ನು ಸೃಷ್ಟಿಸಿದರು. ಅವರ ಕೈಯಲ್ಲಿ ಜಲಂಧರನ ಕತ್ತರಿಸಿದ ತಲೆ ಮತ್ತು ದೇಹದ ಭಾಗಗಳು ಕಾಣಿಸಿಕೊಂಡವು. ಅದನ್ನು ಕಂಡ ರುಂದಾಳ ಹೃದಯ ಒಡೆದು ಹೋಯಿತು. ಆಕೆ ದುಃಖದಿಂದ ಪ್ರಜ್ಞೆ ತಪ್ಪಿ ನೆಲಕ್ಕುರುಳಿದಳು. ನಂತರ ಎಚ್ಚರಗೊಂಡು ಸಾಧುವಿನ ಕಾಲಿಗೆ ಬಿದ್ದು ತನ್ನ ಪತಿಯನ್ನು ಬದುಕಿಸಬೇಕೆಂದು ಕಣ್ಣೀರಿಟ್ಟಳು. ರುಂದಾಳ ದುಃಖವನ್ನು ಕಂಡಂತೆ ನಟಿಸಿದ ವಿಷ್ಣುವು ನಿನ್ನ ಪತಿಗೆ ಜೀವ ನೀಡುತ್ತೇನೆ ಎಂದು ಹೇಳಿದರು. ಅಲ್ಲಿಂದಲೇ ಆರಂಭವಾಯಿತು ಪುರಾಣಗಳಲ್ಲೇ ಅತ್ಯಂತ ರೋಚಕ ಮತ್ತು ಹೃದಯ ವಿದ್ರಾವಕ ಘಟನೆ. ಈ ಒಂದು ಘಟನೆಯೇ ಜಲಂಧರನ ಅಂತ್ಯಕ್ಕೂ, ರುಂದಾಳ ಶಾಪಕ್ಕೂ, ಸಾಲಿಗ್ರಾಮ ಮತ್ತು ತುಳಸಿಯ ಉದ್ಭವಕ್ಕೂ ಕಾರಣವಾಯಿತು. ರುಂದಾಳ ಕಣ್ಣೀರನ್ನು ಕಂಡಂತೆ ನಟಿಸಿದ ಭಗವಾನ್ ವಿಷ್ಣುವು ನಿನ್ನ ಪತಿಗೆ ನಾನು ಜೀವದಾನ ನೀಡುತ್ತೇನೆ ಎಂದು ಹೇಳಿದರು. ನಂತರ ತಮ್ಮ ಮಾಯಾಶಕ್ತಿಯಿಂದ ಜಲಂಧರನ ರೂಪವನ್ನು ಧರಿಸಿದರು. ಬದುಕಿ ಬಂದ ತನ್ನ ಪತಿಯನ್ನು ಕಂಡ ರುಂದಾಳಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆಕೆ ಓಡಿ ಬಂದು ಅವನನ್ನು ಪ್ರೀತಿಯಿಂದ ಆಲಿಂಗಿಸಿದಳು. ಆದರೆ ಅದು ನಿಜವಾದ ಜಲಂಧರನಲ್ಲ ಎಂಬುದು ಆಕೆಗೆ ತಿಳಿದಿರಲಿಲ್ಲ. ರುಂದಾಳು ಪರಪುರುಷನನ್ನು ತನ್ನ ಪತಿಯೆಂದು ಭಾವಿಸಿ ಸ್ಪರ್ಶಿಸಿದ ಕ್ಷಣವೇ ಆಕೆಯ ಅಖಂಡ ಪತಿವ್ರತಾ ಧರ್ಮ ಭಂಗವಾಯಿತು. ಆಕೆಯ ದಿವ್ಯ ತೇಜಸ್ಸು ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅದೇ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿದ್ದ ನಿಜವಾದ ಜಲಂಧರನ ರಕ್ಷಣಾ ಕವಚವು ಕಳಚಿಬಿತ್ತು. ಮಹಾದೇವರು ಇದೇ ಸೂಕ್ತ ಸಮಯ ಎಂದು ಅರಿತುಕೊಂಡರು. ತಕ್ಷಣವೇ ತಮ್ಮ ತ್ರಿಶೂಲವನ್ನು ಜಲಂಧರನ ಮೇಲೆ ಪ್ರಯೋಗಿಸಿದರು. ಮಹಾದೇವರ ದಿವ್ಯ ತ್ರಿಶೂಲ ನೇರವಾಗಿ ಜಲಂಧರನ ಶಿರಚ್ಛೇದ ಮಾಡಿತು. ಅನೇಕ ವರ್ಷಗಳಿಂದ ದೇವತೆಗಳನ್ನು ಕಾಡಿದ್ದ ಮಹಾ ಅಸುರನ ಅಂತ್ಯವಾಯಿತು. ದೇವಲೋಕದಲ್ಲಿ ಸಂತೋಷದ ಘೋಷ ಮೊಳಗಿತು. ದೇವತೆಗಳೆಲ್ಲರೂ ಮಹಾದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆದರೆ ಈ ವಿಜಯದ ಹಿಂದೆ ಅಡಗಿದ್ದ ನೋವು ಇನ್ನೂ ಮುಗಿದಿರಲಿಲ್ಲ.
ಇತ್ತ ವೃಂದಾಳಿಗೆ ನಿಧಾನವಾಗಿ ಸತ್ಯದ ಅರಿವಾಗತೊಡಗಿತು. ತನ್ನ ಎದುರಿಗಿದ್ದವನು ನಿಜವಾದ ಜಲಂಧರನಲ್ಲ ಎಂಬ ಇತ್ತ ವೃಂದಾಳಿಗೆ ನಿಧಾನವಾಗಿ ಸತ್ಯದ ಅರಿವಾಗತೊಡಗಿತು. ತನ್ನ ಎದುರಿಗಿದ್ದವನು ನಿಜವಾದ ಜಲಂಧರನಲ್ಲ ಎಂಬ ಅನುಮಾನ ಮೂಡಿತು. ಆಕೆ ಕೋಪದಿಂದ ಹಿಂದೆ ಸರಿದು, ಯಾರು ನೀನು? ನನ್ನ ಪತಿಯ ರೂಪದಲ್ಲಿ ಬಂದು ನನಗೆ ಮೋಸ ಮಾಡಿದವನು ಯಾರು ಎಂದು ಗರ್ಜಿಸಿದಳು. ತನ್ನ ನಿಜವಾದ ರೂಪವನ್ನು ತೋರಿಸುವಂತೆ ಆಜ್ಞಾಪಿಸಿದಳು. ಆಗ ಭಗವಾನ್ ವಿಷ್ಣುವು ತಮ್ಮ ಚತುರ್ಭುಜ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷರಾದರು. ತನ್ನ ಆರಾಧ್ಯ ದೈವವೇ ತನಗೆ ಮೋಸ ಮಾಡಿದೆ ಎಂಬ ಸತ್ಯವನ್ನು ಕಂಡ ವೃಂದಾಳ ಹೃದಯ ಛಿದ್ರವಾಯಿತು. ದುಃಖ ಮತ್ತು ಕೋಪದಿಂದ ಆಕೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಇದೇ ಕ್ಷಣದಲ್ಲಿ ಪುರಾಣದ ಅತ್ಯಂತ ಶಕ್ತಿಯುತ ಶಾಪ ಹೊರಬರಲು ಸಿದ್ಧವಾಯಿತು. ಭಗವಾನ್ ವಿಷ್ಣುವಿನ ನಿಜವಾದ ರೂಪವನ್ನು ಕಂಡ ವೃಂದಾಳ ಹೃದಯ ಸಂಪೂರ್ಣವಾಗಿ ಒಡೆದು ಹೋಯಿತು. ತನ್ನ ಆರಾಧ್ಯ ದೈವರೇ ತನ್ನ ಪಾತಿವ್ರತ್ಯವನ್ನು ಭಂಗಗೊಳಿಸಿದ್ದಾರೆ ಎಂಬ ಸತ್ಯವನ್ನು ಆಕೆ ಸಹಿಸಲಾರದೆ ಕಣ್ಣೀರಿಟ್ಟಳು. ದುಃಖ ಕ್ಷಣಾರ್ಧದಲ್ಲಿ ಆಕ್ರೋಶವಾಗಿ ಮಾರ್ಪಟ್ಟಿತು. ಆಕೆಯ ಮಾತುಗಳಲ್ಲಿ ನೋವು, ಭಕ್ತಿ ಮತ್ತು ಕೋಪ ಒಂದೇ ಸಮಯದಲ್ಲಿ ವ್ಯಕ್ತವಾಯಿತು. ಇಡೀ ಪ್ರಕೃತಿಯೇ ಮೌನವಾಗಿತ್ತು. ವೃಂದಾಳು ವಿಷ್ಣುವನ್ನು ನೋಡಿ, ಏ ಪ್ರಭು, ನಾನು ನಿನ್ನನ್ನು ದಿನರಾತ್ರಿ ಪೂಜಿಸಿದೆ, ಆದರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿದೆ. ಕಲ್ಲಿನ ಹೃದಯದವನಂತೆ ನನ್ನ ಜೀವನವನ್ನು ನಾಶ ಮಾಡಿದೆ. ಆದ್ದರಿಂದ ನೀನು ಈಗಿನಿಂದಲೇ ಕಲ್ಲಾಗಿ ಅಥವಾ ಪಾಷಾಣ ರೂಪದಲ್ಲಿ ಭೂಮಿಯ ಮೇಲೆ ನೆಲೆಸಬೇಕು ಎಂದು ಶಾಪ ನೀಡಿದಳು. ವಿಷ್ಣುವು ಆ ಶಾಪವನ್ನು ಶಾಂತಚಿತ್ತದಿಂದ ಸ್ವೀಕರಿಸಿದರು. ಆದರೂ ವೃಂದಾಳ ಕೋಪ ತಣ್ಣಗಾಗಲಿಲ್ಲ. ನನ್ನನ್ನು ಪತಿಯಿಂದ ದೂರ ಮಾಡಿದಂತೆ ನೀನು ಕೂಡ ಮನುಷ್ಯನಾಗಿ ಅವತಾರ ಎತ್ತಿದಾಗ ನಿನ್ನ ಪತ್ನಿಯಿಂದ ದೂರವಾಗಬೇಕು. ಅವಳ ವಿಯೋಗದಲ್ಲಿ ಕಾಡು ಕಾಡು ಅಲೆದಾಡಬೇಕು. ನಿನಗೆ ಸಹಾಯ ಮಾಡಲು ಇದೇ ವಾನರರೇ ಬರಬೇಕು ಎಂದು ಮತ್ತೊಂದು ಭಯಾನಕ ಶಾಪ ನೀಡಿದಳು. ಇದೇ ಶಾಪ ಮುಂದೆ ಶ್ರೀರಾಮನ ಅವತಾರದಲ್ಲಿ ಸೀತಾದೇವಿಯ ಅಪಹರಣಕ್ಕೆ ಕಾರಣವಾಯಿತು ಎಂದು ಪುರಾಣಗಳು ತಿಳಿಸುತ್ತವೆ. ವೃಂದಾಳ ಶಾಪವನ್ನು ಕೇಳಿದರೂ ಭಗವಾನ್ ವಿಷ್ಣು ಕೋಪಗೊಳ್ಳಲಿಲ್ಲ. ತನ್ನ ಭಕ್ತೆಯ ನೋವನ್ನು ಅವರು ಅರ್ಥ ಮಾಡಿಕೊಂಡರು. ಲೋಕ ಕಲ್ಯಾಣಕ್ಕಾಗಿ ಮಾಡಿದ ಕಾರ್ಯವಾದರೂ ವೃಂದಾಳ ಮನಸ್ಸಿಗೆ ಆದ ನೋವನ್ನು ಗೌರವದಿಂದ ಒಪ್ಪಿಕೊಂಡರು. ಆದ್ದರಿಂದ ಆಕೆಯ ಶಾಪವನ್ನು ಸಂಪೂರ್ಣವಾಗಿ ಅಂಗೀಕರಿಸಿದರು. ಈ ಘಟನೆಯ ನಂತರ ವೃಂದಾಳ ಜೀವನವೇ ಬದಲಾಯಿತು. ಪತಿಯ ವಿಯೋಗದ ದುಃಖ ಆಕೆಯನ್ನು ಸಂಪೂರ್ಣವಾಗಿ ಆವರಿಸಿತು. ಆದರೆ ಆಕೆಯ ಭಕ್ತಿ, ಪಾವಿತ್ರ್ಯ ಮತ್ತು ತ್ಯಾಗ ಎಂದೆಂದಿಗೂ ಅಮರವಾದವು. ಇದೇ ಮುಂದೆ ತುಳಸಿ ದೇವಿಯ ಉದ್ಭವ ಮತ್ತು ಸಾಲಿಗ್ರಾಮದ ಮಹಿಮೆಗೆ ಕಾರಣವಾಯಿತು. ವೃಂದಾಳ ಶಾಪವನ್ನು ಭಗವಾನ್ ವಿಷ್ಣುವು ಅತ್ಯಂತ ವಿನಮ್ರತೆಯಿಂದ ಸ್ವೀಕರಿಸಿದರು. ತಕ್ಷಣವೇ ಅವರು ಗಂಡಕಿ ನದಿಯ ತಟ್ಟದಲ್ಲಿ ಕಪ್ಪು ಬಣ್ಣದ ಪವಿತ್ರ ಕಲ್ಲಿನ ರೂಪವನ್ನು ಧರಿಸಿದರು. ಆ ದಿವ್ಯ ಕಲ್ಲನ್ನೇ ಇಂದು ನಾವು ಸಾಲಿಗ್ರಾಮ ಎಂದು ಭಕ್ತಿಯಿಂದ ಪೂಜಿಸುತ್ತೇವೆ. ಸಾಲಿಗ್ರಾಮವು ವಿಷ್ಣುವಿನ ಸಾಕ್ಷಾತ್ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಇಂದಿಗೂ ಲಕ್ಷಾಂತರ ಭಕ್ತರು ಅದನ್ನು ತಮ್ಮ ಮನೆಗಳಲ್ಲಿ ಆರಾಧಿಸುತ್ತಾರೆ. ಇತ್ತ ತನ್ನ ಪತಿಯ ಮರಣದ ಸುದ್ದಿಯನ್ನು ತಿಳಿದ ವೃಂದಾಳು ದುಃಖದಲ್ಲಿ ಮುಳುಗಿದಳು. ಜಲಂಧರನ ಚಿತೆಯನ್ನು ಸಿದ್ಧಪಡಿಸಿ ಪತಿಯ ಮೇಲಿನ ತನ್ನ ಅಚಲ ಪ್ರೀತಿಯ ಸಂಕೇತವಾಗಿ ಅದೇ ಚಿತೆಯ ಮೇಲೆ ಕುಳಿತು ಪ್ರಾಣತ್ಯಾಗ ಮಾಡಲು ನಿರ್ಧರಿಸಿದಳು. ಅಗ್ನಿಯ ಜ್ವಾಲೆಗಳು ಎತ್ತರಕ್ಕೆ ಏರುತ್ತಿದ್ದರೂ ವೃಂದಾಳ ಮನಸ್ಸು ಮಾತ್ರ ತನ್ನ ಪತಿಯ ಸ್ಮರಣೆಯಲ್ಲೇ ಲೀನವಾಗಿತ್ತು. ಆಕೆಯ ತ್ಯಾಗವನ್ನು ಕಂಡು ದೇವತೆಗಳ ಕಣ್ಣುಗಳಲ್ಲೂ ನೀರು ತುಂಬಿತು. ವೃಂದಾಳ ದೇಹವು ಅಗ್ನಿಯಲ್ಲಿ ಭಸ್ಮವಾದ ನಂತರ ಒಂದು ಅದ್ಭುತ ನಡೆಯಿತು. ಆ ಭಸ್ಮದಿಂದ ಹಸಿರು ಬಣ್ಣದ ಸುಗಂಧಭರಿತವಾದ ಒಂದು ಪವಿತ್ರ ಗಿಡ ಮೊಳಕೆ ಒಡೆಯಿತು. ದೇವತೆಗಳು ಆ ಗಿಡದ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಬ್ರಹ್ಮಾಂಡವೇ ಆ ದಿವ್ಯ ಘಟನೆಯನ್ನು ಸಂಭ್ರಮಿಸಿತು. ಆ ಪವಿತ್ರ ಗಿಡವೇ ಇಂದು ನಾವು ಪೂಜಿಸುವ ತುಳಸಿ ದೇವಿ. ಆ ದಿನದಿಂದ ತುಳಸಿ ಕೇವಲ ಒಂದು ಸಸ್ಯವಾಗಿರಲಿಲ್ಲ, ಅದು ಪತಿವ್ರತ್ಯ, ಭಕ್ತಿ, ತ್ಯಾಗ ಮತ್ತು ಪಾವಿತ್ರ್ಯದ ಶಾಶ್ವತ ಸಂಕೇತವಾಯಿತು. ಪ್ರತಿಯೊಂದು ಹಿಂದೂ ಮನೆಯ ಅಂಗಳದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನ ದೊರೆಯಿತು. ಪ್ರತಿದಿನ ಅದರ ಪೂಜೆ ಮಾಡುವ ಸಂಪ್ರದಾಯ ಆರಂಭವಾಯಿತು. ಭಕ್ತಿಯ ಮಾರ್ಗದಲ್ಲಿ ತುಳಸಿಗೆ ಅತ್ಯುನ್ನತ ಗೌರವ ದೊರೆಯಿತು.
ವೃಂದಾಳ ಭಕ್ತಿ ಮತ್ತು ತ್ಯಾಗಕ್ಕೆ ಗೌರವ ಸೂಚಿಸಲು ಭಗವಾನ್ ವಿಷ್ಣುವು ಒಂದು ಮಹಾನ್ ನಿರ್ಧಾರವನ್ನು ಕೈಗೊಂಡರು. ಆ ನಿರ್ಧಾರವೇ ಇಂದಿಗೂ ಪ್ರತಿಯೊಂದು ಹಿಂದೂ ಮನೆಯಲ್ಲಿ ಆಚರಿಸಲಾಗುವ ತುಳಸಿ ವಿವಾಹ. ಅದರ ಹಿಂದಿರುವ ಮಹತ್ವವನ್ನು ಈಗ ತಿಳಿದುಕೊಳ್ಳೋಣ. ವೃಂದಾಳ ಭಕ್ತಿ, ತ್ಯಾಗ ಮತ್ತು ಪಾತಿವ್ರತ್ಯಕ್ಕೆ ಗೌರವ ಸಲ್ಲಿಸಲು ಭಗವಾನ್ ವಿಷ್ಣುವು ಆಕೆಗೆ ಅಪರೂಪದ ವರವನ್ನು ನೀಡಿದರು. ಹೇ ವೃಂದ, ಇಂದಿನಿಂದ ನೀನು ತುಳಸಿ ದೇವಿಯಾಗಿ ತ್ರಿಲೋಕದಲ್ಲೂ ಪೂಜಿಸಲ್ಪಡುವೆ. ನನ್ನ ಪೂಜೆ ನೀನಿಲ್ಲದೆ ಎಂದಿಗೂ ಸಂಪೂರ್ಣವಾಗುವುದಿಲ್ಲ ಎಂದು ಆಶೀರ್ವದಿಸಿದರು. ಆ ಕ್ಷಣದಿಂದ ತುಳಸಿ ವಿಷ್ಣುವಿನ ಆರಾಧನೆಯಲ್ಲಿ ಅತ್ಯಂತ ಪವಿತ್ರ ಸ್ಥಾನವನ್ನು ಪಡೆದುಕೊಂಡಳು. ಭಕ್ತಿಯ ಪ್ರತೀಕವಾಗಿ ತುಳಸಿ ಅಮರಳಾದಳು. ಭಗವಾನ್ ವಿಷ್ಣುವು ಮುಂದುವರಿದು, ಯಾರು ನನಗೆ ಒಂದು ತುಳಸಿ ದಳವನ್ನು ಭಕ್ತಿಯಿಂದ ಅರ್ಪಿಸುತ್ತಾರೋ ಅವರ ಪೂಜೆಯನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಚಿನ್ನ, ರತ್ನ, ಅಮೂಲ್ಯ ವಸ್ತುಗಳಿಗಿಂತಲೂ ಒಂದು ತುಳಸಿ ದಳವೇ ನನಗೆ ಅತ್ಯಂತ ಪ್ರಿಯ ಎಂದು ಹೇಳಿದರು. ಈ ಕಾರಣದಿಂದಲೇ ಇಂದಿಗೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ದಳಕ್ಕೆ ವಿಶೇಷ ಮಹತ್ವವಿದೆ. ತುಳಸಿ ಇಲ್ಲದ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ನಂತರ ಭಗವಾನ್ ವಿಷ್ಣುವು ಮತ್ತೊಂದು ಮಹತ್ವದ ವರವನ್ನು ನೀಡಿದರು. ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ನನ್ನ ಸಾಲಿಗ್ರಾಮ ಸ್ವರೂಪದೊಂದಿಗೆ ನಿನ್ನ ವಿವಾಹ ನಡೆಯುತ್ತದೆ. ಈ ವಿವಾಹವನ್ನು ಭಕ್ತಿಯಿಂದ ಆಚರಿಸುವವರಿಗೆ ಸುಖ, ಶಾಂತಿ, ಐಶ್ವರ್ಯ ಮತ್ತು ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಆಶೀರ್ವದಿಸಿದರು. ಇದೇ ಸಂಪ್ರದಾಯ ಇಂದು ತುಳಸಿ ವಿವಾಹವಾಗಿ ದೇಶದಾದ್ಯಂತ ಆಚರಿಸಲಾಗುತ್ತಿದೆ. ಅಂದಿನಿಂದ ಸಾಲಿಗ್ರಾಮ ಮತ್ತು ತುಳಸಿ ಒಂದಕ್ಕೊಂದು ಅವಿಭಾಜ್ಯವಾದವು. ಸಾಲಿಗ್ರಾಮವಿಲ್ಲದೆ ತುಳಸಿ ಪೂಜೆ ಪೂರ್ಣವಾಗುವುದಿಲ್ಲ. ತುಳಸಿ ಇಲ್ಲದೆ ಸಾಲಿಗ್ರಾಮ ಪೂಜೆಯೂ ಸಂಪೂರ್ಣವಾಗುವುದಿಲ್ಲ. ಈ ಎರಡು ಭಕ್ತಿ ಮತ್ತು ದೈವಿಕ ಪ್ರೀತಿಯ ಶಾಶ್ವತ ಸಂಕೇತಗಳಾಗಿವೆ. ಭಕ್ತರು ಇಂದಿಗೂ ಈ ಪರಂಪರೆಯನ್ನು ಭಕ್ತಿಯಿಂದ ಪಾಲಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಪ್ರತಿಯೊಂದು ಹಿಂದೂ ಮನೆಯ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಟ್ಟು ಪೂಜಿಸಲಾಗುತ್ತದೆ. ವಿಷ್ಣು ದೇವರ ನೈವೇದ್ಯದಲ್ಲಿ ತುಳಸಿ ದಳವನ್ನು ಅರ್ಪಿಸಲಾಗುತ್ತದೆ. ಸಾಲಿಗ್ರಾಮ ಮತ್ತು ತುಳಸಿಯ ಸಂಗಮವು ಭಕ್ತಿ, ತ್ಯಾಗ ಮತ್ತು ದೈವಿಕ ಅನುಗ್ರಹದ ಅಮರ ಸಂಕೇತವಾಗಿದೆ. ವೀಕ್ಷಕರೇ, ಇದೇ ಜಲಂಧರ, ವೃಂದ ಮತ್ತು ಸಾಲಿಗ್ರಾಮದ ಉದ್ಭವದ ಸಂಪೂರ್ಣ ಪೌರಾಣಿಕ ಕಥೆ. ಈ ಕಥೆಯು ಭಕ್ತಿ, ಪಾತಿವ್ರತ್ಯ, ಧರ್ಮ ಮತ್ತು ತ್ಯಾಗದ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ವೃಂದಾಳ ಭಕ್ತಿ ಎಷ್ಟೊಂದು ಶಕ್ತಿಶಾಲಿಯಾಗಿತ್ತೆಂದರೆ ಸ್ವತಃ ಭಗವಂತನೇ ಆಕೆಯ ಶಾಪವನ್ನು ವಿನಮ್ರತೆಯಿಂದ ಸ್ವೀಕರಿಸಿದರು. ನಂತರ ಆಕೆಯನ್ನು ತುಳಸಿ ದೇವಿಯ ರೂಪದಲ್ಲಿ ಅಮರಗೊಳಿಸಿ ಜಗತ್ತಿನಾದ್ಯಂತ ಪೂಜಿಸಲ್ಪಡುವಂತೆ ಅನುಗ್ರಹಿಸಿದರು. ಇದೇ ಈ ಕಥೆಯ ಅತ್ಯಂತ ದೊಡ್ಡ ಸಂದೇಶವಾಗಿದೆ. ಇಂದಿಗೂ ಪ್ರತಿಯೊಂದು ಹಿಂದೂ ಮನೆಯ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಟ್ಟು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಸಾಲಿಗ್ರಾಮವನ್ನು ಭಗವಾನ್ ವಿಷ್ಣುವಿನ ಸಾಕ್ಷಾತ್ ಸ್ವರೂಪವೆಂದು ಆರಾಧಿಸಲಾಗುತ್ತದೆ. ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ದಳಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ತುಳಸಿ ಇಲ್ಲದೆ ವಿಷ್ಣು ಪೂಜೆ ಸಂಪೂರ್ಣವಾಗುವುದಿಲ್ಲ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಈ ಸಂಪ್ರದಾಯದ ಹಿಂದೆ ಇಂತಹ ಅದ್ಭುತ ಪೌರಾಣಿಕ ಇತಿಹಾಸ ಅಡಗಿದೆ. ಈ ಭಕ್ತಿಪೂರ್ಣ ಕಥೆ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಜೈ ತುಳಸಿ ಮಾತಾ ಎಂದು ತಪ್ಪದೆ ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಅಪರೂಪದ ಪುರಾಣ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪರೂಪದ ಸನಾತನ ಧರ್ಮದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಭಕ್ತಿಯನ್ನು ಜೀವನದ ಭಾಗವಾಗಿಸಿಕೊಳ್ಳಿ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗಿರಿ. ಓಂ ನಮೋ ನಾರಾಯಣಾಯ. ಧನ್ಯವಾದಗಳು.